ಈ ಬಿಗ್ ಬಾಸ್ ಅಲ್ಲಿ ಹನುಮಂತ್ ಅವ್ರು ಗೆದ್ದ ಮೇಲೆ ತ್ರಿವಿಕ್ರಮ್ ಅವರ ತಾಯಿ ಅವರ ಬಗ್ಗೆ ಒಂದು ಮಾತನಾಡ್ತಾರೆ. ತ್ರಿವಿಕ್ರಮ್ ಮತ್ತೆ ರಜತ್ ಅವರು ಇವರಿಬ್ಬರಲ್ಲಿ ಯಾರು ಗೆದ್ದಿದ್ರು ನನಗೆ ಖುಷಿ, ಆದ್ರೆ ಹನುಮಂತು ಗೆದ್ದಿದ್ದು ನನಗೆ ಬೇಜಾರಾಗಿದೆ. ಅವ್ರನ್ನ ಯಾಕೆ ಗೆಲ್ಲಿಸಬೇಕಾಗಿತ್ತು, ಅವ್ರನ್ನ ಹೊರತುಪಡಿಸಿ ಬೇರೆ ಯಾರು ಗೆದ್ದಿದ್ರು ನನಗೆ ಖುಷಿ, ಆದ್ರೆ ಹನುಮಂತನ ಯಾಕೆ ಗೆಲ್ತಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅಂತ ಗೆಲ್ತಿದ್ದಾರೆ ಅಂತ ಕೇಳಿದ್ರು. ನಾನು ಅವ್ರು ಕೇಳ್ತಾ ಇದ್ದೀನಿ, ನಿಮ್ಮ ಮಗ ಏನು ಮಾಡಿದ್ದಾರೆ? ಕಿಚ್ಚನ ಚಪ್ಪಾಳೆ ತಗೊಂಡಿದಾರಾ? ಇಲ್ಲ. ಹೋಗ್ಲಿ, ನೆನ್ಪಿಟ್ಕೊಳ್ಳೋ ಥರ ಯಾವುದಾದ್ರೂ ಒಂದು ವಾರ ಎಂಟರ್ಟೈನ್ಮೆಂಟ್ ಮಾಡಿದಾರಾ? ಇಲ್ಲ. ಅದನ್ನು ಬಿಟ್ಟು ಇನ್ನೇನು ಮಾಡಿದ್ದಾರೆ? ಟಾಸ್ಕ್ ಆಡಿದ್ದಾರೆ ಅಂತ ನೀವು ಹೇಳ್ಬೋದು. ಆ ಒಂದು ಟಾಸ್ಕ್ ಆಡಿರೋದಕ್ಕೆ ಅವರು ಫೈನಲ್ ಡೇ ವರೆಗೂ ಬಂದಿದ್ದಾರೆ. ಈಗ ಹನುಮಂತ ಅವ್ರ ವಿಷಯಕ್ಕೆ ಬಂದರೆ, ಕಿಚ್ಚನ ಚಪ್ಪಾಳೆ ಪಡ್ಕೊಂಡಿದ್ದಾರೆ. ಅದಾದಮೇಲೆ ಪ್ರತಿದಿನ, ವಾರ ಅಲ್ಲ ಪ್ರತಿದಿನ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಹಾಗೆ ವಾರ ವಾರ ಇಡೀ ಕರ್ನಾಟಕ ಜನತೆಗೆ ಒಂದೊಂದು ಹಾಡುಗಳ ಮೂಲಕ ರಂಜಿಸಿದ್ದಾರೆ. ಇಷ್ಟು ಅದಾದಮೇಲೆ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇರೋದೇನೆಂದರೆ, ನಿಮಗೆ ಹನುಮಂತವ್ರ ಬಗ್ಗೆ ಈ ರೀತಿ ಮಾತಾಡಿದ್ದು ಸರಿ ಅಂತ ನಿಮ್ಗೆ ಅನಿಸ್ತಾ ಇದೆನಾ? ಒಬ್ರು ಒಳ್ಳೆ ತಾಯಿ ಯಾವ ರೀತಿ ಮಾತಾಡಬೇಕು ಅಂತಂದರೆ, ಇದೇ ಹನುಮಂತವರ ತಂದೆ ತಾಯಿ ಬಿಗ್ ಬಾಸ್ ಮನೆಗೆ ಬಂದಾಗ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದೀರಾ, ಎಲ್ಲರೂ ನೋಡಿದ್ರೆ ಖುಷಿ ಆಗ್ತೈತೆ, ಯಾರು ಗೆದ್ರು ನಮ್ಗೆ ಖುಷಿ, ಎಲ್ಲರೂ ಚೆನ್ನಾಗಿರ್ರಿ, ಚೆನ್ನಾಗಿ ಆಡ್ಬಿಟ್ಟು ಬರ್ರಿ, ಯಾರು ಗೆದ್ರು ನಮ್ಗೆ ಖುಷಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಇದು ಒಬ್ರು ಒಳ್ಳೆ ತಾಯಿ ಆಡೋವಂಥ ಮಾತು. ಹಾಗಾಗಿ ನೀವು ಈ ರೀತಿ ಮಾತಾಡಿದ್ದು ಸರಿಯಲ್ಲ. ನಾನು ನಿಮ್ಮ ಮಗನ ಸಮಾನ ಇದ್ದೀನಿ, ಆದರೆ ತಾಯಿ ಎಲ್ಲರಿಗೂ ತಾಯಿನೇ, ತಾಯಿ ತಪ್ಪು ಮಾಡಬಾರ್ದು. ಹಾಗಾಗಿ ನೀವು ತಪ್ಪಾಗಿ ಮಾತಾಡಿದ್ದು ನಿಜವಾಗ್ಲೂ ಹನುಮಂತವರ ಫ್ಯಾನ್ಸ್ಗೆ ಹರ್ಟ್ ಆಗಿದೆ. ನೀವು ಹನುಮಂತವರ ಫ್ಯಾನ್ಸ್ಗೆ ಏನಾದರೂ ಒಂದು ಉತ್ತರ ಕೊಡಲೇಬೇಕು, ಅಟ್ಲೀಸ್ಟ್ ಸಮಾಧಾನದ ಒಂದಷ್ಟು ಮಾತಾಡಬೇಕು ಅಂತ ಈ ಒಂದು ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.